ಎಲ್ಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅಂತ ಕುಕಿಂಗ್ ಲೈಫ್ ಸ್ಟೈಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ, ತುಂಬ ದಿನ ಅಂದರೆ ತಿಂಗಳಾನ್ಗಟ್ಟಲೆ ಆಯಿತು. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡಿರೋದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ಹಿಂಗೆ ಅಂತ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮಲ್ಲಿ ಮಾಡ್ತಿರುವಂಥದ್ದು ತುಕ್ಕಿರಿಕಾಯಿ, ಅಂದರೆ ಹೀರೆಕಾಯಿ. ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ. ನಮ್ಮ ಕಡೆ ಹೀರೆಕಾಯಿ ಮಸಾಲ, ಯಾವ ಥರ ಏನಾದರೂ ಬಜ್ಜಿ ಮಸಾಲ, ಮೊಸಪ್ಪು ಈ ಥರ ಎಲ್ಲ ಕರಿಬೋದು. ಸೊ ಮೊದಲಿಗೆ ನಾನು ಹಾಕ್ಕೊತಾ ಇರೋದು ತೊಗರಿಬೇಳೆ ಕಪ್ಪು, ಸ್ವಲ್ಪ ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಹೀರೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಟೊಮೊಟೊ ಒಂದು ಹಾಕ್ಕೊಂಡ್ರೆ ಸಾಕು. ಈರುಳ್ಳಿ ಒಂದು ಗೆಡ್ಡೆ ನೋಡ್ಬೋದು, ಒಂದು ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಅಂದರೆ ನಾನು ಹೀರೆಕಾಯಿ ಒಂದು 2-3 ತೊಗೊಂಡಿದ್ದೆ, ಹಂಗಾಗಿ ಕಾಯಿ ತುರಿ, ಜೊತೆಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 5-6, ನಿಮಗೆ ಖಾರ ಅಂತ ತಕ್ಕಂತೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೊಬೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ. ವಿಷಲ್ ಹಾಕಿಸ್ಬೇಕು, ಇಲ್ಲ ಅಂದರೆ ಎಷ್ಟು ಅಂದರೆ ನಾನು ಹಾಕ್ಸಿದ್ದು 5-6 ವಿಷಲ್ ಹಾಕಿಸ್ದೆ. ಯಾಕೆಂದರೆ ಅದು ಮಸ್ಕಾಯಿ ಥರ ಮಸ್ತಿ ಮಾಡೋದು ಮೊಸಪ್ಪು ಥರ ಅಲ್ವಾ, ಹಂಗಾಗಿ. ಸೊ ಕೆಲವರು ಮಸ್ಕಾಯಿ ಅಂತಲೇ ಹೆಸ್ರು ಹೇಳ್ತಾರೆ. ನಮ್ಮ ಕಡೆ ಅವೆಲ್ಲ ಏನಿಲ್ಲ, ಒಟ್ಟಿನಲ್ಲಿ ಮೊಸಪ್ಪು ಥರನೇ ನಾವು ಮಾಡೋದು. ಸೊ ನೋಡ್ಬೋದು ನೀವು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನ ಹಾಕಿ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅಂದರೆ ಕಲರ್ ಸ್ವಲ್ಪ ಕಲರ್ಗಂತರ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ. ಸೊ ಅರ್ಜೆಂಟಾಗಿ ಮಾಡಿದ್ದು ನಾನು, ಅರ್ಜೆಂಟಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನೋಡೋಣ. ನಿಮಗೆ ಕಲ್ಲುಪ್ಪು ನಾನು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತಷ್ಟು ಹಾಕಿ ಲಿಟರ್ ಕ್ಲೋಸ್ ಮಾಡಿ ನಾನು ಕೂಗಿಸಿದ್ದು 5-6 ವಿಷಲ್ ಕೂಗಿಸ್ದೆ. ಕೂಗಿಸಾದ್ಮೇಲೆ ಅದನ್ನು ಆರೋಕ್ಕಿಟ್ಟೆ. ಕೆಲವ್ರು ಹಂಗೆ ಮಸೀತಾರೆ, ಅದೇ ಸೊಪ್ಪು ಥರ ಮಸೀತಾರೆ. ನನಗೆ ಅದು ಇಷ್ಟ ಆಗಲಿಲ್ಲ, ಹಂಗಾಗಿ ನಾನೇನು ಮಾಡಿದೆ, ಮಿಕ್ಸಿಲಿ ಅದನ್ನು ನಿಮಗೆ ತೋರಿಸ್ತಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ಚೆನ್ನಾಗಿ ನೋಡಿ, ಈ ಥರ ಬೆಂದಿದೆ, ಚೆನ್ನಾಗಿ ಪೇಸ್ಟ್ ಆಗೋ ಥರ ಮಾಡಿದ್ರೆ. ಯಾಕೆಂದರೆ ಅದು ಜಾಸ್ತಿ ನುಣ್ಣಗೂ ಮಸಿಬಾರ್ದು. ಮಸಿದ್ರೆ ಚೆನ್ನಾಗಿರುತ್ತೆ, ಕೈಲೇ ಮಸಿತಾರೆ ಅದು ಚೆನ್ನಾಗಿರುತ್ತೆ, ಬಾಯಿಗೆ ಸ್ವಲ್ಪ ಸಿಗುತ್ತೆ. ಬಟ್ ನಾನು ಮಿಕ್ಸಿಲಿ ಹಾಕೋರು ಚೆನ್ನಾಗಿರುತ್ತೆ ಅಂತ ನನಗೆ ಹಂಗೆ ಇಷ್ಟ. ಹಂಗಾಗಿ ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ಮಿಕ್ಸಿಲಿ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಯಾವ ಥರ ಅಂತ ಅಂದರೆ ಈ ಥರ ಅದು ಬಂದರೆ ಸಾಕು ನನಗೆ. ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ಲಾಸ್ಟಲ್ಲಿ ನಾನು ಫೈನಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಗೊತ್ತಲ್ಲ ನಿಮಗೇನೆ. ಸೊ ಫೈನಲಿ ಇದಕ್ಕೆ ಒಗ್ಗರಣೆ ಕೊಡೋದು. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಮಾಮೂಲಿ ಸ್ವಲ್ಪ ಎಣ್ಣೆ ಬಿಟ್ಟು, ನಿಮಗೆ ಎಣ್ಣೆನಾದ್ರು ಬಿಡ್ಬೋದು, ನಿಮ್ಗೆ ಏನಾದ್ರು ಬೇಡ ತುಪ್ಪನಾದ್ರು ಹಾಕ್ಕೊಬೋದು, ನಿಮ್ಮ ಆಪ್ಷನ್ನು. ಸೊ ಅಂದರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಟು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಇದಕ್ಕೆ ಬೆಳ್ಳುಳ್ಳಿ, ಮೇನ್ ಬೆಳ್ಳುಳ್ಳಿ ನೀವು ಏನೇ ಹೇಳಿ, ಇದಕ್ಕೆ ಸ್ವಲ್ಪ ಆಡ್ಸೋಕ್ಕೂ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದನ್ನು ಒಂದು ಗೆಡ್ಡೆಲು ಜಜ್ಜಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಹಾಕಿದ್ದೀನಿ. ಜೊತೆಗೆ 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಇದ್ದಷ್ಟು ಕರಿಬೇವಿನ ಸೊಪ್ಪು ಸೊ ನಮ್ಮ ಮನೇಲಿ ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು, ಹಂಗಾಗಿ ತೋಟದಿಂದ ಕಿತ್ಕೊಬರೋಕ್ಕಾಗಲಿಲ್ಲ. ಟೈಮ್ ಹರ್ತ್ಕೊಂಡಿದೆ. ಹಿಂಗೆ ಒಗ್ಗರಣೆ ಹಾಕ್ದಾಗಲೇ ನೆನಪು ಬರೋದು, ನೀವು ಏನೇ ಹೇಳಿ. ನಿಮಗೆ ಈ ಥರ ಎಷ್ಟು ಸತಿ ಆಗುತ್ತೆ ಹಿಂಗೆಲ್ಲ, ಯಾವುದೇ ಸಣ್ಣ ಪುಟ್ಟ ವಿಷಯಗಳೆಲ್ಲ ಏನಾರು ಮಾಡಿದಾಗಲೇ ನೆನಪು ಬರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಜೊತೆಗೆ ನೋಡ್ಬೋದು ನೀವು ಲೈಟಾಗಿ 4-5 ಎಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನಿಮ್ಮ ಆಪ್ಷನ್ ಹಾಕ್ಕೊಂಡ್ರೆ ಹಾಕೋಬೋದು. ಇದಕ್ಕೆ ನಾನು ಚೆನ್ನಾಗಿ ಫ್ರೈ ಆಗಿದ್ದಿಲ್ಲ, ಅದನ್ನೇ ಇದರೊಳಗಡೆ ಹಾಕ್ತಾಯಿದ್ದೀನಿ. ಯಾಕೆಂದರೆ 1-2 ಸೌಟ್ ಹಾಕಿ ಸ್ವಲ್ಪ ಕುದಿ ಬಂದು ಅದನ್ನು ಬಗ್ಸಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಈ ಥರ ಆಗಿದೆ. ಮಸ್ಕಾಯಿ ಈ ಥರ ಮಾಡಿದ್ದೀನಿ ನಮ್ಮ ಮನೇಲಿ. ನಾವು ಜಾಸ್ತಿ ಮಸ್ಕಾಯಿ ಅಂತ ಕರೆಯೋಕೆ ಹೋಗಲ್ಲ, ನಮ್ಮ ಸೊಪ್ಪು ಅಂತಲೇ ಕರೆಯೋದು. ಸೊ ಕೆಲವೊಂದು ಕಡೆ ಕೆಲವೊಂದೊಂದು ಥರ ಕರೀತಾರೆ. ಬಟ್ ನಿಮಗೆ ಕೆಲವು ಕಡೆ ತಿಳಿದಿರುವ ಥರ ಎಲ್ಲ ಮಸ್ಕಾಯಿ ಅಂತಲೇ ಅನ್ನೋದು. ಹೀರೆಕಾಯಿ ಮಸ್ಕಾಯಿ ಸೂಪರಾಗಿತ್ತು ನಿಜ. ನೀವೇನು ಹೇಳಿ, ಈ ಕಾಂಬಿನೇಷನ್ನು ಏನಕ್ಕೆ ನನಗಿಷ್ಟ ಆಗಿದ್ದು ಅಂದರೆ, ಸೊ ರಾಗಿ ಮುದ್ದೆಗೆ ನಂಗೆ ತುಂಬ ಇಷ್ಟ. ಬಟ್ ಆ್ಯಕ್ಚುಲಿ ನಮ್ಮ ಮನೇಲಿ ರಾಗಿ ಮುದ್ದೆ ಜಾಸ್ತಿ ಮಾಡ್ತೀವಿ. ಸೊ ಚಪಾತಿಗೂ ಒಂಥರ ದಾಲ್ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನೋಡ್ಬೋದು, ನಿಮಗೆ ಬೇಕು ಅಂತಂದರೆ ಚಪಾತಿಗೂ ಮಾಡ್ಕೊಬೋದು. ಅನ್ನಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ನನಗೆ ಬಿಸಿ ರಾಗಿ ಮುದ್ದೆ ಜೊತೆ ಸೇವ್ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಹಂಗೆ ಚೆನ್ನಾಗಿತ್ತು. ಬಟ್ ನಾನು ಮುದ್ದೆ ಮಾಡಿರಲಿಲ್ಲ, ಹಾಗಾಗಿ ನಿಮಗೆ ಈ ರೆಸಿಪಿ ಒಂದು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮುದ್ದೆಗಳೆಲ್ಲ ತೋರಿಸಿದ್ದೀನಿ. ನನಗೆ ಜಾಸ್ತಿ ನನಗೆ ಅಡುಗೆ ಮಾಡೋದು ನನಗೆ ನಾಟಿ ಸ್ಟೈಲ್ ಅಡುಗೆಗಳು, ಹಂಗಾಗಿ ನಿಮ್ಮ ಮುಂದೆ ನನಗೆ ಗೊತ್ತಿರುವಂಥ ಅಡುಗೆ ನಿಮಗೆ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನನ್ನ ಲೈಫ್ ಸ್ಟೈಲ್ ತೋರಿಸೋಣ ಅಂತ ಇನ್ನೂ ಒಂದು ಸತಿ ನನ್ನ ದಿನಚರಿ ಏನು ಎತ್ತ ಅಂತ ಹಾಕಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.